ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವಾಗ ತುಂಬಾ ಬೇಸಿಗೆ ಅಲ್ವಾ, ತುಂಬ ಸುಡ್ತಾ ಇದೆ. ಅದಕ್ಕೋಸ್ಕರ ಅಂತ ಒಂದು ತಂಪಾಗಿರುವಂಥ ಒಂದು ಆಹಾರನ ಅಡುಗೆನ ಮಾಡ್ಕೊಂಬಿಡೋಣ. ಇದು ಮಾಡೋದಕ್ಕೂ ತುಂಬಾ ಸುಲಭ ಇರುತ್ತೆ, ಬಾಯಿಗೂ ತುಂಬಾ ರುಚಿಯಾಗಿರುತ್ತೆ. ತಿಂತಾಯಿದ್ರೆ ಮತ್ತೊಂದು 4 ತುತ್ತು ತಿನ್ನಬೇಕು ಅಂತ ಅನಿಸುತ್ತೆ. ಅದನ್ನು ನಾನು ಇವತ್ತು ಟ್ರೈ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಹೊಸ ಅಡುಗೆ ಏನಲ್ಲ, ತುಂಬ ಹಳೆಯ ಅಡುಗೆನೇ. ಆದರೆ ತಂಪನ ದೇಹಕ್ಕೋಸ್ಕರ ಅಂತ ಎಲ್ರಿಗೂ ಗೊತ್ತಿರಲ್ವಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಹೋಳು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3-4 ಹಸಿಮೆಣಸಿನ್ಕಾಯಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಒಂಚೂರು ಹುಣಸೆ ಹಣ್ಣು, ಒಂದು ಸ್ವಲ್ಪ ಜೀರಿಗೆ. ಇಷ್ಟನ್ನು ಹಸಿಯಾಗೇ ತೊಗೋತಾ ಇದ್ದೀನಿ, ಯಾವುದು ಏನು ನಾನು ಹುರಿದಿಲ್ಲ. ಮೆಣಸಿನ್ಕಾಯಿ ಖಾರ ಇದೆಯಲ್ಲ, ಹಾಗಾಗಿ ನನಗೆ 3 ಮೆಣಸಿನ್ಕಾಯಿನೇ ಸಾಕಾಗತ್ತೆ. ಒಂಚೂರು ಹುಣಸೆಹಣ್ಣು ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಪೇಸ್ಟ್ ನನ್ನ ಮಸಾಲೆನ ರೆಡಿ ಮಾಡ್ಕೊತೀನಿ. ಮಸಾಲೆನ ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ಇದ್ರ ಜೊತೆಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ನಾವು ರುಬ್ಬೋಣ. ಒಂದು ಸ್ವಲ್ಪ ಕೆಂಪಕ್ಕಿನ ನೆನೆ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ನಾನು ರುಬ್ಕೋತಾ ಇದ್ದೀನಿ. ಒಂದು ತಿಕ್ ಪೇಸ್ಟ್ ಆಗುತ್ತೆ ಇದು. ಈಗ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ. ಸೋರೆಕಾಯಿ ತೊಗೊಂಡು ಸಿಪ್ಪೆ ತೆಗೆದು ಹೆರ್ಕೊಂಡು ಒಂಚೂರು ಉಪ್ಪು ಹಾಕಿ, ಜೊತೆಗೆ ಸಣ್ಣದೊಂದು ಈರುಳ್ಳಿನೂ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ನೀರು ಅವಶ್ಯಕತೆ ಇಲ್ಲ. ಇದನ್ನು ಒಂದು ವಿಜಿಲ್ ಕೊಟ್ಕೋತೀನಿ, ತೀರಾ ಜಾಸ್ತಿ ಕೊಟ್ಟರೆ ಬೇಗ ಸ್ಮ್ಯಾಶ್ ಆಗಿಬಿಡತ್ತೆ ಅಂತ. ಮಡಿ ಅಜ್ಜಿ ತೋರಿಸ್ಕೊಟ್ಟಿರೋಂಥ ಅಡುಗೆ ಇದು. ಅವ್ರಿಗೆಲ್ಲರೂ ತುಂಬ ಇಷ್ಟ ಆಗುತ್ತೆ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಇದು ರುಚಿ ಗೊತ್ತಿರಲ್ಲ, ಹಾಗಾಗಿ ಅವ್ರಿಗೂ ತೋರಿಸ್ಕೊಡೋಣ ಅಂತ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ. ತುಂಬಾ ರುಚಿಯಾಗತ್ತೆ ಇದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾನು ರುಬ್ಕೊಂಡು ಬಂದಿದ್ದೀನಲ್ಲ, ಪೇಸ್ಟು ರೆಡಿಯಾಗಿದೆ. ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಜೊತೆಗೆ ಈರುಳ್ಳಿನ ಹಾಕ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ದೊಡ್ಡದರಲ್ಲಿ ಅರ್ಧ ನಾನು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಅರ್ಧ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಬೇಕಾದರೆ ನೀವು ಮತ್ತೆ ಒಣಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೋತಾ ಇಲ್ಲ, ನನಗೆ ಖಾರ ಸಾಕು ಅನಿಸುತ್ತೆ. ಈಗ ಅದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕೋತೀನಿ. ಹಿಂಗೆ ಕಲ್ಲಿರುತ್ತಲ್ಲ, SSP ಹಿಂಗೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಿಂಗಿಲ್ಲ ಅಂದರೆ ಮಾತ್ರ ಈ ಅಡುಗೆಗೆ ರುಚಿ ಬರಲ್ಲ. ಇದು ಹಿಂಗಿರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಕೆಲವ್ರಿಗೆ ಹಿಂಗೆ ಒಂದು ಸ್ಮೆಲ್ ಇಷ್ಟ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಮಾಡ್ಕೊಂಡು ನೋಡಿ ಈ ಅಡುಗೆಗೆ ಹಿಂಗೆ ಹಾಕಿ, ನೀವೇ ಹಿಂಗನ್ನು ಫ್ಯಾನ್ ಆಗೋಗ್ಬಿಡ್ತೀರ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗೆಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಲ್ಲ, ಒಂಚೂರು ಈರುಳ್ಳಿ ಎಣ್ಣೆನಲ್ಲಿ ಬಾಡಿದ್ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಇದೆಯಲ್ಲ, ಅದನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕೆ ಇಟ್ಕೊಳ್ಳೋಣ. ನಮ್ಗೆ ಸಾರು ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನ ಸೇರಿಸ್ಕೊಂಬಿಡ್ಬೇಕು. ಇದು ತಿಕ್ಕಾಗಿ ಬರುತ್ತೆ. ನಾವು ಅಕ್ಕಿನೂ ಹಾಕಿದ್ದೀವಲ್ಲ ರುಬ್ಬಕ್ಕೆ, ಹಾಗಾಗಿ ಗಟ್ಟಿನೇ ಬರುತ್ತೆ. ಬೇಕಾದರೆ ನೀವು ಸೋರೆಕಾಯಿ ಜೊತೆಗೆ ಬೇಯೋಕ್ಕೆ ಕಡಲೆಬೇಳೆನೂ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಈಗ ಸೋರೆಕಾಯಿನೂ ಹಾಕಿ ಇದ್ರ ಜೊತೆಗೆ ಚೆನ್ನಾಗಿ ಕುದಿಸ್ಬೇಕು.
ಕುದಿಸಿದ್ರೆ ಸಾಕು. ಇದು ಸೋರೆಕಾಯಿ ಬೇಯಬೇಕಂತೇನಿಲ್ವಲ್ಲ, ಮೊದಲೇ ನಾವು ಬೇಯಿಸ್ಕೊಂಡ್ಬಿಟ್ಟಿದ್ದೀವಲ್ಲ, ಹಾಗಾಗಿ ಅದು ಮಸಾಲೆ ಎಲ್ಲ ಅದು ಸೋರೆಕಾಯಿ ಹೀರ್ಕೊಳ್ಳೋಂಗೆ ಆದರೆ ಸಾಕು. ನೋಡಿ ಈಗ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಒಂದು ಅರ್ಧದಷ್ಟು ತೆಕ್ಕೊತೀನಿ. ಅರ್ಧದಕ್ಕೆ ಮಾತ್ರನೇ ನಾನು ಮೊಸರನ್ನ ಬೆಳೆಸ್ಕೊತೀನಿ, ಇಲ್ಲಾಂದರೆ ಇದು ರಾತ್ರಿಗೆ ಮತ್ತೆ ಕುದ್ಸೋಕೆ ಬರೋಲ್ಲ ಮೊಸರು ಹಾಕ್ಬಿಟ್ರೆ. ಹಾಗಾಗಿ 2 ಭಾಗ ಮಾಡಿಕೊಂಡು ಒಂದು ಹೊತ್ತಿಗೆ ಈಗಲೇ ಮೊಸರು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮೊಸರು ಸೇರಿಸ್ಕೊಂಡು ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಈ ಅಡುಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ನಿಮ್ಗೆ ಉಪಯೋಗ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಟೇಸ್ಟಿ ಫುಡ್ನ ತಿನ್ಬೋದು.